ಹಾಯ್ ಫ್ರೆಂಡ್ಸ್, ಮಧುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಈಸಿ ಆ್ಯಂಡ್ ಟೇಸ್ಟಿಯಾಗಿರೋಂಥ ಸ್ಟಾರ್ಟರ್ ಮಾಡ್ತಿದ್ದೀವಿ. ಅದು ಯಾವುದು ಅಂದರೆ ಮಶ್ರೂಮ್ ಪೆಪ್ಪರ್ ಡ್ರೈ. ನಾರ್ಮಲಾಗಿ ಹೋಟೆಲ್ಸಲ್ಲಿ ಎಲ್ಲ ಟೇಸ್ಟಿಂಗ್ ಪೌಡರ್ ಹಾಕಿ ಮಾಡ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಮನೆಯಲ್ಲಿ ಕೇವಲ 10 ನಿಮಿಷದಲ್ಲೇ ಮಾಡ್ಬೋದು ಇದನ್ನು, ಅಷ್ಟು ಈಸಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟಿಗೆ ನಾನು ಒಂದು 200 ಗ್ರಾಮ್ ಆಗೋಷ್ಟು ಮಶ್ರೂಮ್ಸ್ ತೊಗೊಂಡಿದ್ದೀನಿ. ಮಶ್ರೂಮ್ಸ್ನ ನೀರಲ್ಲಿ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಒಂದು ಮಶ್ರೂಮ್ನ 2 ಭಾಗ ಮಾಡ್ಕೊಬೇಕು. ಈ ಥರ ಎಲ್ಲ 2 ಭಾಗ ಮಾಡಿಕೊಂಡು ಇದನ್ನು ಒಂದು ಅಗಲವಾದ ಬೌಲ್ಗೆ ಹಾಕ್ಕೋಬೇಕು, ಮಿಕ್ಸಿಂಗ್ ಬೌಲ್ಗೆ. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್. ನಾವು 2 ಸ್ಪೂನ್ ಮೈದಾ ತೊಗೊಂಡ್ರೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೋಬೇಕು. ಹಾಗೆ ಚೂರು ಉಪ್ಪು ರುಚಿಗೆ ತಕ್ಕಷ್ಟು. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ. ಇದ್ರದ್ದು ಮೇಯ್ನ್ ಇಂಗ್ರೀಡಿಯೆಂಟ್, ಟೇಸ್ಟ್ ಕೊಡೋವಂಥದ್ದು. ಇವಾಗ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೂರೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕೋಬಾರ್ದು. ಜಸ್ಟ್ ಅದು ಹಸಿಟ್ಟೆಲ್ಲ ಏನು ಹಾಕ್ಕೊಂಡಿರ್ತೀವಿ ಅದೆಲ್ಲ ಲೈಟಾಗಿ ಕೋಟ್ ಆಗಿರಬೇಕು, ಸಾಕು. ಇದಕ್ಕೆ ಜಸ್ಟ್ ಒಂದು 2 ಸ್ಪೂನ್ ಇಲ್ಲ 3 ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕು. ಈ ಥರ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ಈಗ ಇದೆಲ್ಲ ಚೆನ್ನಾಗಿ ಕೋಟ್ ಆಗಿದೆ. ಇದನ್ನೀಗ ಎಣ್ಣೆಗೆ ಹಾಕ್ಕೊಂಡು ತೇಲಿಸ್ಕೋಬೇಕು. ಎಣ್ಣೆ ಕಾಯ್ದಿದೆ, ಈಗ ಒಂದೊಂದೇ ಬಿಡೋಣ ಬನ್ನಿ. ನೀವು ಫುಲ್ ಇಷ್ಟು ಕೈಯಲ್ಲಿ ತೊಗೊಂಡು ಈ ಥರನೂ ಒಂದೊಂದೇ ಬಿಡ್ಬೋದು. ಈ ಥರ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಆಗಿದೆ, ಸೊ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈ ಥರ ಈಗ ಈ ಫ್ರೈ ಮಾಡಿರೋದನ್ನು ಇದನ್ನು ಗಾರ್ನಿಷ್ ಮಾಡ್ಕೊಂಬರೋಣ ಬನ್ನಿ. ಗಾರ್ನಿಷಿಂಗ್ಗೆ ನಾವು ಒಂದು ಕಡಾಯಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ. ಈಗ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ದೀನಿ, ಅದು ಹಾಕೋತಿದ್ದೀನಿ. ಹಾಗೆ ಒಂದು 2 ಎಸಳು ಕರಿಬೇವು ಸೊಪ್ಪು, ಹಾಗೆ 2 ಹಸಿಮೆಣಸಿನ್ಕಾಯಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಿಶ್ರಣಕ್ಕೆ 1 ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಮಿಶ್ರಣ ಈಗ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿರ್ತಕ್ಕಂಥ ಮಶ್ರೂಮ್ಸ್ ಹಾಕೋಬೇಕು. ಫುಲ್ಲು ಅದು ಒಗ್ಗರಣೆ ಎಲ್ಲ ಇದಕ್ಕೆ ಕೋಟ್ ಆಗೋಂಗೆ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ, ಪೆಪ್ಪರ್ ಪೌಡರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಆಯಿತು ಮಶ್ರೂಮ್ ಪೆಪ್ಪರ್ ಡ್ರೈ. ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ತಗೋಬೇಕು. ಈಗ ಇದಕ್ಕೆ ಮೇಲೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಹಾಗೆ ಜೊತೆಯಲ್ಲಿ ಟೊಮೆಟೊ ಕೆಚಪ್.